ಈ ದಿನ ನಮಗೆ ಅತ್ಯಂತ ಕರಾಳ ದಿನ ಅಂಥೇಳಿ ನಾನು ಭಾವಿಸಿದ್ದೇನೆ. ಯಾಕೆಂತ ಹೇಳಿದರೆ ನಮ್ಮ ಎಲ್ಲರ ಹಿರಿಯರು, ಮಾರ್ಗದರ್ಶಕರು, ಅತ್ಯಂತ ಆದರ್ಶ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಂಥವರು ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಚ್ ವೈ ಮೇಟಿ ಸಾಹೇಬರು ಈ ದಿನ ನಮ್ಮೆಲ್ಲರನ್ನು ಕೂಡ ಬಿಟ್ಟು ಅಗಲಿರೋ ಸಂಗತಿ ಕೇಳಿ ನನಗೆ ಅತ್ಯಂತ ಆಘಾತಕ್ಕೊಳಗಿದ್ದೇನೆ, ಅತ್ಯಂತ ನೋವು ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಸನ್ಮಾನ್ಯ ಮೇಟಿ ಸಾಹೇಬರು ಅತ್ಯಂತ ಸರಳ ವ್ಯಕ್ತಿತ್ವದ, ಎಲ್ಲರೊಂದಿಗೂ ಬೆರೀತಕ್ಕಂಥ ಒಂದು ಮಾತೃವಾತ್ಸಲ್ಯದ ಗುಣವನ್ನು ಹೊಂದಿದಂಥ ಒಬ್ಬ ನಮ್ಮ ನಾಯಕರು. ಅವರ ಮಾತೃವಾತ್ಸಲ್ಯ ಇಡೀ ಮತಕ್ಷೇತ್ರದ ಜನತೆಗೆ ಎಲ್ಲರೂ ಕೂಡ ಆ ಮಾತೃವಾತ್ಸಲ್ಯವನ್ನು ಅನುಭವಿಸಿದ್ದಾರೆ. ಎಂದೂ ಕೂಡ ನಾನು ಶಾಸಕನಾಗಿದ್ದೇನೆ, ನನ್ನ ಹತ್ರ ಅಧಿಕಾರ ಇದೆ ಅಂತಕ್ಕಂತ ಹೇಳಿ ದುರ್ವರ್ತನೆ ಮಾಡಿದಂಥ ವ್ಯಕ್ತಿಯಲ್ಲ. ಅವರು ಎಲ್ಲರೂ ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥವ್ರು. ಇವನ್ನು ವಿರೋಧ ಪಕ್ಷದವ್ರನ್ನೂ ಕೂಡ ಎಂದೂ ಕೂಡ ದ್ವೇಷ ಮಾಡದೇ ಇರತಕ್ಕಂಥ ವ್ಯಕ್ತಿಯವರು. ಚುನಾವಣೆ ಮುಗಿದ ಮೇಲೆ ನಾನೊಬ್ಬ ಈ ಕ್ಷೇತ್ರ ಶಾಸಕ, ಎಲ್ಲ ಪಕ್ಷದವರು ಯಾರೇ ಇರಲಿ ಈ ಮತಕ್ಷೇತ್ರ ಜನತೆ ಸೇವೆಯನ್ನು ನಾನು ಮಾಡಬೇಕಾಗಿದೆ ಅಂಥೇಳಿ ನಿಷ್ಪಕ್ಷಪಾತವಾಗಿ ಆಡಳಿತವನ್ನು ಮಾಡ್ತಕ್ಕಂಥ ಅತ್ಯಂತ ಮೃದು ಸ್ವಭಾವದ, ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳಿದರೆ ಇನ್ನು ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅವರು ಹಾಗೇ ಇದ್ದರು. ಅತ್ಯಂತ ಸರಳ ವ್ಯಕ್ತಿತ್ವ, ಸಜ್ಜನಿಕೆಯಿಂದ ಗೌರವಿಸುವಂಥದ್ದು. ಅತ್ಯಂತ ಸಣ್ಣ ಮಗು ಇದ್ದರೂ ಕೂಡ ಅವರಿಗೆ ಅತ್ಯಂತ ಗೌರವ ಕೊಟ್ಟು ಅವ್ರನ್ನ ಮಾತಾಡಿಸುವಂಥದ್ದು. ಈಗ ನಾವು ಕೂಡ ವೈಯಕ್ತಿಕವಾಗಿ ಯಾವುದೇ ಕೆಲಸಕ್ಕೆ ಅವ್ರ ಮನೆಗೆ ಹೋದರೆ, ಸಾರ್ವಜನಿಕ ವಿಚಾರಕ್ಕೆ ಅವ್ರ ಮನೆಗೆ ಹೋದರೆ ಭಾಳ ಗೌರವದಿಂದ ನಮ್ಮನ್ನು ನೋಡಿಕೊಂಡಂಥ ವ್ಯಕ್ತಿಯವರು. ಆದರೆ ಅವರಿಗೆ ನಾನು ಈ 2023 ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಮೊದಲು ಭೇಟಿಯಾಗಿದ್ದೆ. ಯಾಕೆ ಅಂತೇಳಿದರೆ ವೈದ್ಯಕೀಯ ಮಹಾವಿದ್ಯಾಲಯ ಬಾಗಲಕೋಟೆಗೆ ಏನು ನಾವು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಬೂಟ್ಸ್ ಪಾಲಿಶ್ ಅಭಿಯಾನ, ಬೇರೆ ಬೇರೆ ವಿವಿಧ ರೀತಿಯಾದಂಥ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ನನಗೊಂದು ಕರೆದೊಂದು ಮಾತು ಹೇಳಿದರು. ನಾನು ಶಾಸಕನಾದರೆ ಬಾಗಲಕೋಟೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ನಾನು ಮಂಜೂರು ಮಾಡೇ ಮಾಡ್ತೇನೆ, ಅದಕ್ಕೆ ಅನುದಾನ ತಂದೇ ತರ್ತೇನೆ, ಅದನ್ನು ಅಡಿಗಲ್ ಸಮಾರಂಭ ಮಾಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದರು. ಆ ಪ್ರಕಾರವಾಗಿ ಅವರು ಕೂಡ 2023 ಚುನಾವಣೆ ಸ್ಪರ್ಧೆ ಮಾಡಿದರು. ಆಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದರು. ಆ ಸಿದ್ದರಾಮಯ್ಯ ಸಾಹೇಬರಿಗೆ ಒತ್ತಡ ಹಾಕಿ ನೀವು ಇಲ್ಲಿ ಭರವಸೆ ಕೊಟ್ಟು ಹೋಗಬೇಕು ಅಂತ ಹೇಳಿದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಭರವಸೆ ಕೊಟ್ಟರು. ಆ ಭರವಸೆಯನ್ನು ಈಡೇರಿಸಿದಂಥ ಮಹಾನ್ ಸಾಧಕ ಅಂತ ಹೇಳಿದರೆ ಅವರು ಸನ್ಮಾನ್ಯ ಶ್ರೀ ಎಚ್ ವೈ ಮೇಟಿ ಸಾಹೇಬರು. ಅವರು ಹಿಡಿದ ಹಠವನ್ನು ಯಾವ ರೀತಿ ಚಲಾಯಿಸ್ತಾರೆ ಅಂತ ಹೇಳಿದರೆ ಅದಕ್ಕೆ ಉದಾಹರಣೆನೇ ನಮ್ಮ ಬಾಗಲಕೋಟೆಗೆ ಹೊಸದಾಗಿ ಮಂಜೂರಾಗಿರುವ ಏನು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಅದಕ್ಕೆ ಸುಮಾರು 450 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಮಂಜೂರು ಮಾಡಿಸಿದ್ದಾರೆ. ಆಮೇಲೆ ಕಾರ್ಯಕ್ರಮ ಅದೇನು ವೈದ್ಯಕೀಯ ಮಹಾವಿದ್ಯಾಲಯದ ಆಡಳಿತದ ಅಧಿಕಾರಿ ಅನ್ನೋದಕ್ಕೆ ನೇಮಕ ಮಾಡುವ ಮೂಲಕ ಅಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆಗೆ ಬೇಕಾದಂಥ ಎಲ್ಲ ಕಾರ್ಯಕ್ರಮವನ್ನು ಕೂಡ, ಕೆಲಸ ಕಾರ್ಯಗಳನ್ನು ಕೂಡ ಅವರಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಅತ್ಯಂತ ನೋವಿನ ಸಂಗತಿ ಏನು ಅಂತ ಹೇಳಿದರೆ ಯಾವ ನಮ್ಮ ಶಾಸಕರು ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಹಠ ಹಿಡಿದು 450 ಕೋಟಿ ರೂಪಾಯಿಯನ್ನು ಅದಕ್ಕೆ ಮಂಜೂರು ಮಾಡಿಸಿದ್ರು, ಅದೇ ಶಾಸಕರು ಇವತ್ತು ಅಡಿಗಲ್ ಸಮಾರಂಭ ಮಾಡಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ನೋವಾಗ್ತಾ ಇದೆ. ಹಾಗಾಗಿ ನನ್ನ ಬೇಡಿಕೆ, ನನಗೇನು ಒಂದು ಮನದ ಆಸೆ ಆಗಿತ್ತು ಅಂತ ಹೇಳಿದರೆ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರ ಅಡಿಗಲ್ ಸಮಾರಂಭ ಮಾಡೋ ಮಟ್ಟವರೆಗೂ ಆದರೂ ಕೂಡ ಭಗವಂತ ಅವರಿಗೆ ಆಶೀರ್ವದಿಸಬೇಕಾಗಿತ್ತು, ಅವರಿಗೆ ಆಯುಷ್ಯ ಕೊಡಬೇಕಾಗಿತ್ತು, ಆಯುಷ್ಯ ನೀಡಬೇಕಾಗಿತ್ತು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೇನೆ ಅವ್ರನ್ನ. ಹಾಗಾಗಿ ಬರುವ ದಿನಮಾನಗಳಲ್ಲಿ ಕೂಡ ಏನು ಯಾವ ನಮ್ಮ ಸನ್ಮಾನ್ಯ ಮೇಟಿ ಸಾಹೇಬರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿರ್ಬೋದು, ಬಟ್ ಅವ್ರ ವಿಚಾರಗಳು, ಅವ್ರ ಚಿಂತನೆಗಳು ನಮ್ಮ ಜೊತೆ ಇದ್ದಾವೆ. ಹಾಗಾಗಿ ಅವರ ವಿಚಾರಗಳನ್ನು, ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರೊಂದಿಗೆ ನಮ್ಮ ಏನು ಇಡೀ ಬಾಗಲಕೋಟೆ ಮತಕ್ಷೇತ್ರದ ಜನತೆ ಇವತ್ತು ತಾಯಿ ಮಾತೃವಾತ್ಸಲ್ಯದಿಂದ ಇವತ್ತು ವಂಚಿತರಾಗಿದ್ದಾರೆ. ಇವತ್ತು ನಮ್ಮ ಶಾಸಕರನ್ನು ಕಳೆದುಕೊಂಡಿದ್ದಾರೆ. ಅವರೆಲ್ಲರಿಗೂ ತುಂಬಲಾರದ ನಷ್ಟ ಉಂಟಾಗಿದೆ, ಅವರಿಗೆ ನೋವಾಗಿದೆ. ಹಾಗಾಗಿ ಭಗವಂತ ಅವ್ರ ಕುಟುಂಬ ವರ್ಗದ ಸದಸ್ಯರಿಗೆ, ಬಾಗಲಕೋಟೆ ಮತಕ್ಷೇತ್ರದ ಜನತೆಗೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ. ಅವೆಲ್ಲ ಮತದಾರರಿಗೆ ಮತ್ತು ಅವ್ರ ಮನೆ ಸದಸ್ಯರಿಗೆ, ಇವರೆಲ್ಲ ಹಿತೈಷಿಗಳಿಗೆ ಆ ಭಗವಂತ ಅಂತ ಒಂದು ಆಶೀರ್ವಾದ ಮಾಡಲಿ. ಮತ್ತು ಹಿರಿಯರಾದಂಥ ಸನ್ಮಾನ್ಯ ಶ್ರೀ ದಿವಂಗತ ಎಚ್ ವೈ ಮೇಟಿ ಸಾಹೇಬರಿಗೆ ಆತ್ಮಕ್ಕೆ ಆ ಭಗವಂತ ಶಾಶ್ವತವಾಗಿ ಅವರಿಗೆ ಚಿರಶಾಂತಿ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಪ್ರಾರ್ಥಿಸ್ತೇನೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.